ಈಗ ಕೇಳಿ ಸಿರವಾರ್ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಅಫ್ರಿನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಲಂಥೇಳಿ, ಕ್ಷೇತ್ರ ಮಟ್ಟದಲ್ಲಿ ಮಾಹಿತಿ ಹೋಗಲಂಥೇಳಿ ವಿವಿಧ ಹುದ್ದೆಗಳನ್ನು ಸೃಜನೆ ಮಾಡಿ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಸಖಿಯರು ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಇಲಾಖೆ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ತರಬೇತಿ ಪಡೆದಂಥ ಮಾಹಿತಿಯನ್ನು ರೈತರಿಗೆ ಮುಟ್ಟಿಸುವಂಥದ್ದಾಗಿರ್ಬೋದು, ಹೀಗೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರವಾರ ತಾಲೂಕಿನ ಹೀರಾ ಗ್ರಾಮದ ಅಫ್ರೀನ್ ಅವರು, ಇವರು ಕೂಡ ಕೃಷಿ ಸಖಿಯರು. ಯಾವಾಗ ಕೃಷಿ ಸಖಿಯಾಗಿ ಇವರು ಸೇವೆಗೆ ಸೇರಿಕೊಂಡ್ರು, ಏನೆಲ್ಲ ತರಬೇತಿಯನ್ನು ಪಡ್ಕೊಂಡ್ರು, ಯಾವ ರೀತಿಯಾಗಿ ಇವರು ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಕೃಷಿ ಮಾಹಿತಿಯನ್ನು ನೀಡ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಆಫ್ರೀನ್ ಅವರ, ಈಗ ತಾವು ಎಲ್ಲಿವರೆಗೂ ಓದಿರಿ? ನಿಮ್ಮ ಅಭ್ಯಾಸ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ತನ ಆಗಿದೆ ಸರ್. ನಮ್ಮದು SSLC ಮುಗಿದಿದ್ದೀರಿ. ಈಗ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಎಕ್ಸಾಮ್ ಬರಿತಾ ಇದ್ದೀನಿ ಸರ್. ಅಂದರೆ SSLC ಮುಗಿದಿದೆ, PUCನ ಎಕ್ಸ್ನಲ್ ಆಗಿ ಕೆಲಸ ಮಾಡ್ತಾ ಇದ್ರಿ? ಹಾಂ ಸರ್, ಕೆಲಸ ವರ್ಕ್ ಮಾಡ್ಕೊತ ಡೈರೆಕ್ಟ್ ಎಕ್ಸಾಮ್ ಬರಿತಾ ಇದ್ದೀನಿ ರೀ. ಭಾಳ ಸಂತೋಷಮ್ಮ. ನೋಡಿರಿ, ಈಗ ಕೃಷಿ ಸಖಿ ಆಗ್ಬೇಕಂತೇಳಿ ನಿಮಗೆ ಮಾಹಿತಿ ಪ್ರಾರಂಭದಲ್ಲಿ ಯಾರು ಕೊಟ್ಟರು, ಯಾರು ನೀವು ಭೇಟಿ ಆಗಿದ್ರಿ, ಹೆಂಗೆ ಸೇರ್ಕೊಂಡ್ರಿ ನೀವು? ತಾಲೂಕ್ ಪಂಚಾಯತಿ ವತಿಯಿಂದ ಅವರು TPM ಅಂತ ಬಂದಿದ್ರು ಸರ್. ಊರುಗಳಿಗೆ, ಗ್ರಾಮ ಪಂಚಾಯತಿಗಳಿಗೆಲ್ಲ ಬಂದು ಭೇಟಿ ಕೊಟ್ಟಾಗ ಅಲ್ಲಿದ್ದ ಸಿಬ್ಬಂದಿಗಳು ಹೇಳಿದ್ರಿ ನಮಗೆ. ಹಂಗಾಗಿ ಇಂಟ್ರೆಸ್ಟ್ ಇತ್ತು ರೀ, ಅದಕ್ಕೆ ಜಾಯ್ನ್ ಆದೀವಿ ಕೃಷಿ ಸಖಿಯಾಗಿ. ಈಗ ಕೃಷಿ ಸಖಿಯಾಗಿ ಜಾಯ್ನ್ ಆದ್ರಿ, ನೀವು ಅರ್ಜಿ ಹಾಕಿದ್ರಿ, ಸೆಲೆಕ್ಟ್ ಮಾಡಿದ್ರು. ನಿಮಗೆ ಮೊದಲ ಕೃಷಿ ಮಾಹಿತಿ ಇತ್ತಮ್ಮ? ನಿಮ್ಮದು ಒಕ್ಕಲ್ತನ ಕೃಷಿದ ಏನು ಒಕ್ಕಲ್ತನ ಮನೆತನ ನಿಮ್ದು ಹೆಂಗೆ? ಒಕ್ಕಲ್ತನ ಮನಿತನ ಇತ್ತು ಸರ್, ಆದ್ರೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ ರೀ. ಓದ್ತಿದ್ವಿ, ಹೊಲ್ದಾಗ ಬಿತ್ತಬೇಕು, ಮನೆಗೆ ಬರಬೇಕು, ಹೇಳಿದ ಗೊಬ್ಬರ ಹಾಕ್ಬೇಕು, ಹೇಳಿದ ಎಣ್ಣೆ ಹೊಡಿಬೇಕು, ಅಷ್ಟೇ ಗೊತ್ತಿತ್ತು ರೀ. ಬಟ್ ಇಲ್ಲಿಗೆ ಬಂದಮೇಲೆ ಪ್ರತಿಯೊಂದು ಗೊಬ್ಬರ ಹಿಂಗೆ ಇರುತ್ತಾ, ಹೊಲದಲ್ಲಿ ಮಣ್ಣಿನ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ಕೊಟ್ಟಾರ್ರಿ KVK ಅವ್ರಿ. ಈಗ ಸೇರ್ಕೊಂಡ ಮೇಲೆ ನಿಮಗೆ ತರಬೇತಿ ಬಹಳ ಮುಖ್ಯ. ಯಾಕಂತಂದ್ರೆ ಈಗ ತಾವು ಕೃಷಿ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ಗೊಬ್ಬರ, ಎಣ್ಣೆ ಯಾವ ಸಮಯದಾಗ ಬಿತ್ತಬೇಕು, ಕಸ ಹೆಂಗಿರ್ತದೆ, ಕಳೆ ಹೆಂಗಿರ್ತದೆ, ಮತ್ತು ಸಾವಯವ ಕೃಷಿ ಏನು, ನೈಸರ್ಗಿಕ ಕೃಷಿ ಏನು, ಬೇರೆ ಬೇರೆ ಇಲಾಖೆ ಯೋಜನೆಗಳು ನಿಮಗೆ ಗೊತ್ತಿರೋದಿಲ್ಲ. ಹೆಂಗೆ ಸೆಲೆಕ್ಷನ್ ಆದಮೇಲೆ ನಿಮಗೆ ತರಬೇತಿಗಳು ಎಲ್ಲಿ ಕೊಟ್ಟರು, ಏನೇನು ತರಬೇತಿಗಳನ್ನು ಪಡ್ಕೊಂಡ್ರಿ ಪ್ರಾರಂಭದಲ್ಲಿ? ಫಸ್ಟ್ನೇ ಮಾಡಲ್ ಅಂತೂ ಬಂದಿದ್ದಿಲ್ಲ ಸರ್. 2ನೇ ಮಾಡಲಲ್ಲಿ ಅಂದರೆ KVKಲ್ಲೇ ಕೊಟ್ರಿ ಸರ್ ನಮಗೆ ತರಬೇತಿ. ತುಂಬ ಚೆನ್ನಾಗಿ 5 ದಿನ ಕೊಟ್ರಿ. ಮಣ್ಣಿನ ಬಗ್ಗೆ ಹೇಳಿದ್ರಿ. ಮಣ್ಣು ಯಾವ ಥರ ಇರ್ತದೆ, ಅದರಲ್ಲಿ ಏನೇನು ಜೀವಾಂಶಗಳು ಇರ್ತಾವೆ ಅವೆಲ್ಲ ಮಾಹಿತಿ ಕೊಟ್ಟಾರ್ರಿ. ಮತ್ತು ನೈಸರ್ಗಿಕವಾಗಿ ಯಾವ ಥರ ಬೀಜಗಳಿಗೆ ಬೀಜೋಪಚಾರ ಮಾಡಬೇಕು, ಮತ್ತು ನಾವು ಪ್ರತಿಯೊಂದು ರೈತರನ್ನ ಆದಾಯ ಜಾಸ್ತಿ ಬರುವಾಗೆ ವೆಚ್ಚ ಕಡಿಮೆ ಆಗೋ ಥರ ಮಾಹಿತಿ ಹೇಳ್ಬೇಕು ಅಂತೆಲ್ಲ ಚೆನ್ನಾಗಿ ಹೇಳಿಕೊಟ್ಟಾರ್ರಿ ಇಲ್ಲಿಗೆ ಬಂದಮೇಲೆ, KVKಗೆ ಬಂದಮೇಲೆ. ಅಂದರೆ 5 ದಿನದ ತರಬೇತಿ ಆಯಿತು. ಮಧ್ಯದಲ್ಲಿ ಮತ್ತೆ ಬೇರೆ ತರಬೇತಿ ಇಲ್ಲ ರೀ. KVKಗೆ 5 ವರ್ಷಕ್ಕೆ ಮಾಡಲು ಒಂದೇ ಸಲ ಆಗ್ತಾರ್ರಿ. ಬೇರೆ ಟೈಮಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀವಿ ರೀ. ಅಲ್ಲಿ ಏನೇನು ಬಂದಿದ್ದಾವೆ ಜನರಿಗೆ ಸಲಕರಣೆಗಳು, ಅವ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಬಂದು ರೈತರಿಗೆ ಮಾಹಿತಿ ಹೇಳ್ತೀವಿ ರೀ. ಗ್ರಾಮಗಳಲ್ಲಿ ಒಂದು ಪಂಚಾಯತಿಗೆ ಎಷ್ಟು ಊರು ಬರ್ತಾವ್ರಿ, ಆ ಥರ ಮಾಹಿತಿ ಹೇಳ್ತೀವಿ ರೀ. ಸಬ್ಸಿಡಿಯಲ್ಲಿ ಏನೇ ಬರಲಿ ರೈತರಿಗೆ ಮುಟ್ಟಿಸ್ತೀವಿ ರೀ. ಮತ್ತು ಕಾಲಿದ್ದ ಟೈಮಲ್ಲಿ ಫೀಲ್ಡ್ ವರ್ಕ್ ಹೋಗಿ ಜನರಿಗೆ ಬೀಜಾಮೃತ ಯಾವ ಥರ ಮಾಡಬೇಕು, ಅವರು ನೈಸರ್ಗಿಕ ಕೃಷಿ ಯಾವ ಥರ ಬಳಕೆ ಮಾಡ್ಬೇಕಂತಂದು ಮಾಹಿತಿ ಕೊಡ್ತೀವಿ ರೀ ಫೀಲ್ಡ್ ವರ್ಕಲ್ಲಿ. ಈಗ ನೋಡ್ರಮ್ಮ, ನಿಮ್ಮದು ಹೀರಾ ಪಂಚಾಯತಿ ಸಿರವಾರ ತಾಲೂಕಿಂದು ಪಂಚಾಯತಿ ಒಬ್ಬರು ಇರ್ತಾರೆ ಅಥವಾ ಇನ್ನು ಊರಿಗೆ ಒಬ್ಬರು ಇರ್ತಾರ? ನಿಮ್ಮ ವ್ಯಾಪ್ತಿಯಲ್ಲಿ ರೈತರು ಎಷ್ಟು ಜನ ಇರ್ತಾರೆ? ಎಷ್ಟು ಜನ ರೈತರು ನೀವು ಸೇರಿಸ್ತೀರಿ? ಅವಾಗ ನಿಮ್ಮ ಡ್ಯೂಟಿ ಏನು ಮಾಡ್ತೀರಮ್ಮ? ನಮ್ಮ ಡ್ಯೂಟಿ ಅಂದರೆ ಎಲ್ಲಿ ಜನ ಇರ್ತಾರ್ರಿ ಅವರು ಹೊಲದಲ್ಲಿ ವಿಸಿಟೂ ಕೊಡ್ತೀವಿ. ಹೊಲದಲ್ಲಿ ಹೋಗಿ ಮಾಹಿತಿ ಹೇಳ್ತೀವಿ ರೀ ಅವ್ರಿಗೆ. ಅದು ಯಾವ ಬೆಳೆ ಇರುತ್ತಾ ಆ ಟೈಮಲ್ಲಿ ಅವ್ರಿಗೆ ಹೋಗಿ ಈ ಬೆಳೆಗೆ ಇದೇ ಗೊಬ್ಬರ ಎಣ್ಣೆ ಹಾಕ್ಬೇಕು, ಯಾವ್ದು RSKಲಿ ಬಂದಿರುತ್ತಾ ಅದು ಹೇಳ್ತೀವಿ ರೀ. ಮತ್ತು ಇವರು ರೈತರಿಗೆ ಅಂದರೆ ಜನರು ಎಲ್ಲಿ ಕುಂತಿರ್ತಾರೆ, ಏನೇನು ಸ್ಕೀಮ್ಗಳಿದ್ವು ಹೇಳ್ತೀವಿ ರೀ. ಈ ಥರ ರೈತ ಸಂಪರ್ಕ ಸ್ಪ್ರಿಂಕ್ಲರ್ ಬಂದರೆ ಅವೆಲ್ಲ ಅರ್ಜಿ ಹಾಕ್ಸ್ತೀವಿ ರೀ ಕರ್ಕೊಂಡೋಗಿ. ಮತ್ತು ಇದು ನೈಸರ್ಗಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸಬಾರ್ದು, ನೈಸರ್ಗಿಕವಾಗಿ ಯೂಸ್ ಮಾಡಬೇಕು. ಮತ್ತು ಕಸ ಕಡ್ಡಿ ಹೊಲ್ದುಗಳಲ್ಲೆಲ್ಲ ಸುಡ್ತಾರ್ರಿ, ಅವೆಲ್ಲ ಸುಡಬೇಡ್ರಿ. ಮತ್ತು ಅವೆಲ್ಲ ಒಂದು ತಿಪ್ಪೆ ಗುಂಡಿ ಥರ ತೋಡಿ ಅದರಲ್ಲಿ ಹಾಕಿ ಗೊಬ್ಬರ ಆಗುತ್ತೆ ನೈಸರ್ಗಿಕವಾಗಿ ಅಂತ ಹೇಳ್ತೀವಿ ರೀ, ಮಾಹಿತಿ ಕೊಡ್ತೀವಿ ರೀ ರೈತರಿಗೆ. ಈಗ ನೋಡಮ್ಮ, ಈಗ ಕೃಷಿ ಅಧಿಕಾರಿಗಳಿರ್ತಾರೆ, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ. ನೀವು ಹೆಣ್ಮಕ್ಳು ಹೋಗ್ತಿರಲ್ಲ, ನಿಮ್ಮ ಮಾತು ಕೇಳ್ತಾರ ರೈತರು? ನಮ್ಮ ನೀನು ಹೇಳಿದಿ ಚಲೋ ಆಯ್ತು,
ಇಲ್ಲ ನನಗೆ ನೀನೇನು ಹೇಳ್ತೇಮ್ಮ ನಡಿ ಅಂತೇಳಿ ಕೆಲವೊಬ್ರು ಬೇಡ ನಡೆಯುವ ಅಂತ ಹೇಳ್ತಿರ್ತಾರೆ. ನೀವು ಹೇಳಿದ್ದನ್ನು ಅವರು ಕೇಳ್ತಾರ ಅಥವಾ ನೀವು ಮಾಡಿದ್ದನ್ನು ಅವರು ಮಾಡಿ ತೋರಿಸ್ತಾರ? ಸರ್ ಇಲ್ಲ ಸರ್, ಫಸ್ಟಿಗೆ ಜಗ್ಗೆ ಫೇಸ್ ಮಾಡೀವ್ರಿ ಪ್ರಾಬ್ಲಮ್ಗಳು. ಎಲ್ಲರೂ ಬಾಯಲ್ಲಿ ಒಂದೊಂದು ಥರ ಮಾತಾಡ್ಯಾರ, ಅವೆಲ್ಲ ಫೇಸ್ ಮಾಡಿಕೊಂಡು ಆದ್ರೂ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಂದು ಎಲ್ಲರೂ ಅಂದರು ಅನ್ಸ್ಕೊಂಡು ಹಂಗೆ ಈಗೀಗ ಸ್ವಲ್ಪ ಸುಧಾರಿಸ್ಯಾರ್ರಿ ರೈತರು. ಫಸ್ಟ್ ಟೈಮಲ್ಲೆಲ್ಲ ಹೋದ್ರೆ ಅವರು ಮಾತೇ ಕೇಳ್ತಿದ್ದಿಲ್ಲ ರೀ. ಈಗ ಸ್ವಲ್ಪ ಸುಧಾರಿಸ್ಯಾರಿ, ಇನ್ನೂ ಇಂಪ್ರೂವ್ ಮಾಡ್ತೀವ್ರಿ, ಆದರೂ ಬಿಡಲ್ಲ ರೀ ಕೆಲಸ. ನೋಡ್ರಮ್ಮ, ಈಗ ಅಂಗನವಾಡಿಗಳಲ್ಲಿ ಈಗ ಅವರೆಲ್ಲ ಆಶಾ ಕಾರ್ಯಕರ್ತರು ಭಾಳ ಮಂದಿ ಮೊದಲೆಲ್ಲ ಹಂಗೆ ಮಾಡ್ತಿದ್ರು. ಅವರಿಗೂ ಅವ್ರ ಮಾತು ಯಾರು ಕೇಳ್ತಿದ್ದಲ್ಲ ಅವಾಗ. ಈಗ ಏನಾದರೂ ಒಂದು ಸಣ್ಣ ಪುಟ್ಟ ಬ್ಯಾನೆ ಆಯಿತು, ಹೆರಿಗೆ ನೋವಾಯ್ತು, ಸಣ್ಣ ಆಪರೇಷನ್ ಆಯಿತು ಅಂತಂದ್ರೂ ಕೂಡ ಈಗ ನಮ್ಮ ಆಶಾ ಕಾರ್ಯಕರ್ತರು ಗ್ರಾಮೀಣ ಮಟ್ಟದಲ್ಲಿ ಅವರು ಹೇಗೋ ನೀವುಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಡಿಮ್ಯಾಂಡ್ ಬರ್ತದ? ಡಿಮ್ಯಾಂಡ್ ಬರುತ್ತೆ ರೀ, ಅದು ನಂಬಿಕೆ ಇಟ್ಟೆ ಕೆಲಸ ಮಾಡಕತ್ತೀವ್ರಿ. ಆದ್ರೂ ನಮ್ಗೆ RSK ಅವ್ರು ತುಂಬ ಸಪೋರ್ಟಿವ್ ಆಗ್ಯದಾರ ಸರ್. ನಾವು ಏನಾರು ರೈತರು ನಮ್ಮ ಮಾತು ಕೇಳಿಲ್ಲ ಅಂದ್ರೆ RSK ಅವ್ರಿಗೆ ಹೇಳ್ತೀವಿ. ಅವರು ಇವರೇ ಕೆಲಸ ಮಾಡ್ತಾ ಇದಾರಂತ ಅವ್ರು ಹೇಳಿದ್ಮೇಲೆ ಅವಾಗ ರೈತರು ಒಪ್ಕೊಂಡು ಏನಾದರೂ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ತುಂಬ ಸಪೋರ್ಟಿವ್ ಆಗ್ಯದಾರ ರೀ ರೈತ ನೋಡು, ರೈತರಿಗೆ ನೋಂದಾವಣೆಯನ್ನು ಮಾಡಬೇಕಾಗ್ತದೆ. ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ರೈತರನ್ನ ಕರ್ಕೊಂಬರೋದಾಗಿರ್ತದೆ, ಅವರಿಗೆ ಮಾಹಿತಿಯನ್ನು ಕೊಡೋದಾಗಿರ್ತದೆ. ಈಗ ನೋಡಮ್ಮ, ಈಗ ಭಾಳಷ್ಟು ವಿಚಾರಗಳು ಮೊಬೈಲಲ್ಲೇ ಆಗ್ತದೆ. ಬೆಳೆ ಸಮೀಕ್ಷೆ ಆಗಿರ್ಬೋದು, ರೈತರ ನೋಂದಣಿ ಆಗಿರ್ಬೋದು, ಫ್ರೂಟ್ ಆ್ಯಪ್ ನಾವೇನು ಹೇಳ್ತೀವಲ್ಲ ಅವನ್ನು ಕೂಡ ಈ ಮೊಬೈಲಲ್ಲಿ ಆಗ್ತದೆ. ಮೊಬೈಲ್ ಮೂಲಕ ನೀವು ಆಪ್ರೇಟ್ ಮಾಡಕ್ಕೆ ಬರ್ತಾ ನಿಮಗೆ? ಸರ್ ಹೇಳ್ಕೊಡ್ತಾರ್ರಿ, ಮಾಡ್ತಾ ಇದ್ದೀವ್ರಿ. ಇನ್ನು ಕಲಿಬೇಕು ಸರ್, ಇನ್ನು ಜಾಸ್ತಿ ಕಲಿಬೇಕ್ರಿ ನಾವು. ಅನಂತರ ರೈತರ ನೋಂದಣಿ ಆಗಿರ್ಬೋದು, ಕಿಸಾನ್ ಆಗಿರ್ಬೋದು, ಈಗ ಅರ್ಜಿ ತೊಗೊಳ್ಳೋದಾಯಿತು, ಡಾಕ್ಯುಮೆಂಟ್ಸ್ ಕೊಡೋಂಗಿಲ್ಲ ರೈತರು. ಅವೆಲ್ಲ ಹೆಂಗೆ ಸಮಜಾಯಿಸಿ ಹೇಳ್ತಿರೋ ಅವರಿಗೆ? ಇಲ್ಲ ಸರ್, ಈ ಥರ ನೀವು ಕೊಟ್ಟರೆ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮಗೆ ಮುಂದೆ ಯೂಸ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರು ಕೊಡ್ತಾರ್ರಿ. ತಾವೇ ಸ್ವಲ್ಪ ಮನವೊಲಿಸ್ತೀವ್ರಿ ಎಲ್ಲ ಹೇಳ್ಬಿಟ್ಟು. ಮತ್ತು ನೋಡಮ್ಮ, ಇಷ್ಟೆಲ್ಲ ಮಾಡ್ತಿದ್ದೆ, ಮತ್ತು ಹಳ್ಳಿಗೆ ಹೋಗ್ಬೇಕಾಗ್ತದೆ, ಹೊಲಕ್ಕೆ ಹೋಗ್ಬೇಕಾಗ್ತದೆ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗ್ತದೆ, ಮನೆಗೆ ಅಡಿಗೆ ಮತ್ತು ಕೆಲಸ ಮಾಡಿ ಹೋಗ್ಬೇಕಲ್ಲ, ಮತ್ತು ಮನೆಗೆ ನಡೀಬೇಕಲ್ಲ, ಅತ್ತಿ ಸೊಸಿ ಗಂಡಂದೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅತ್ತೆ ಗಂಡ ಮಾವ ಎಲ್ಲರೂ ಬೈತಿರ್ತಾರ್ರಿ. ಆದ್ರೆ ಬೆಳಗ್ಗೆನೆ ಎಲ್ಲ ಎದ್ದು 7 ಗಂಟೆ ಅನ್ನಟ್ಟಿಗೆಲ್ಲ ಕೆಲಸ ಮಾಡಿಕೊಂಡು, ನಮ್ಮ ಹಳ್ಳಿಗೊಳಗೆಲ್ಲ ಬಸ್ಗಳಿಲ್ಲ ಸರ್, ನಡ್ಕಂತೆ ಹೋಗ್ತೀವ್ರಿ. ಫೀಲ್ಡ್ ವಿಸಿಟಿಗೆ ಹೋದ್ರೆ ನಡ್ಕಂತ ಹೋಗ್ಬಿಟ್ಟು ಮನೆಗೆ ಒಂದು ಮಾತು ಬೈದ್ರೆ ಬೈಲಿ ಬಿಟ್ಟು ನಮ್ಮ ಗುರಿನೇ ಮುಖ್ಯ ಅನ್ಕೊಂಡು ಹಂಗೆ ಜೀವನ ಮಾಡ್ಕೊಂತ ಎಷ್ಟೇ ಕಷ್ಟ ಆಗ್ಲಿ ರೀ ಹಂಗೆ ಮಾಡ್ಕೊಂಡು ಹೋಗ್ತೀವ್ರಿ. ನೋಡಮ್ಮ, ಮತ್ತೆ ಯಾಕಂತಂದ್ರೆ ಈಗ ಎಲ್ಲ ಮನೆ ಕೆಲಸ ಮತ್ತು ಬೇಗ ಇದ್ದು ಇಂಥ ತರಬೇತಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ತರಬೇತಿ ಮತ್ತು ರೈತರ ಹೊಲಕ್ಕೆ ಹೋಗ್ಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಬಿಟ್ಬಿಡಮ್ಮ ಅಂತ ಹೇಳ್ತಾರೆ ಅವರು. ಅಂತಾರ್ರಿ ಸರ್. ಆದ್ರೂ ನಮಗೂ ಏನು ಜನರಿಗೆ ಸಮಾಜ ಸೇವೆ ಮಾಡಬೇಕು ಅಂತ ಐತಿರಿ. ಅದ್ರಲ್ಲಿ ನಮ್ಗೆ ಸ್ವಲ್ಪ ಹೊಟ್ಟೆಪಾಡು ಬದುಕ್ತದೆ ಅಂತಂದು ಎಷ್ಟೇ ರಿಸ್ಕ್ ಆಗಲಿ ರೀ, ಎಂಥ ಬಿಸಿಲೇ ಇರಲಿ ರೀ, ಎಂಥ ಮಳೆನೇ ಇರಲಿ ರೀ, ಹೋಗೋದು ಮಾತ್ರ ತಪ್ಸಲ್ಲ ರೀ. ಮನೇಲಿ ಎಲ್ಲ ಕೆಲಸ 8 ಗಂಟೆ ಅನ್ನಟ್ಟಿಗೆಲ್ಲ ಮಾಡಿಕೊಂಡು 9 ಗಂಟೆ ಎಲ್ಲ ಊರು ಬಿಡ್ತೀವಿ ನೋಡ್ರಮ್ಮ. ಈಗ ವಾರದಾಗ ಎಷ್ಟು ದಿನ ನೀವು ಫೀಲ್ಡಿಗೆ ಹೋಗ್ತೀರಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತೀರಿ? ದಿನಾಲು ಹೋಗ್ಬೇಕಾ ಅಥವಾ ಅವ್ರು ಹೇಳಿದ ದಿವಸಕ್ಕಷ್ಟೇ ಹೋಗ್ಬೇಕಾ, ಹೇಗೆ? ಇಲ್ಲ ಸರ್, ಟೈಮ್ ಸಿಕ್ಕಾಗೆಲ್ಲ ಕೆಲಸ ಇದ್ದಾಗ ಹೋಗ್ತೀನಿ ರೀ ರೈತ ಸಂಪರ್ಕ ಕೇಂದ್ರಕ್ಕೆ ರೀ. ಮಿಕ್ಕಿದ ಟೈಮಲ್ಲೆಲ್ಲ ಫೀಲ್ಡ್ ವರ್ಕ್ ಮಾಡ್ತೀವಿ ರೀ. ಮತ್ತು ಪಂಚಾಯತಿ ಕಡೆಯಿಂದ SSG ಗುಂಪುಗಳು ಮಾಡ್ತೀವಿ ರೀ. ಅವ್ರಿಗೆ ಲೋನ್ ಕೊಡಿಸ್ತೀವಿ ರೀ, ಮರುಪಾವತಿ ಮಾಡಿಸ್ತೀವಿ ರೀ, ಗುಂಪಿಗೆ ಬುಕ್ ಬರಿತೀವಿ ರೀ. ಇವೆಲ್ಲ ಒಂದು ವಾರದಲ್ಲಿ 1 ತಿಂಗಳದಲ್ಲೆಲ್ಲ ಕವರ್ ಮಾಡ್ಕೊತೀವಿ ರೀ ಟೈಮ್ ಸಿಕ್ಕಾಗೆಲ್ಲ. ನಿಮ್ಮದು ಸ್ವಸಹಾಯ ಸಂಘಗಳು ಐತಮ್ಮ, ಎಷ್ಟು ಜನ ಮೆಂಬರ್ಗಳಿದ್ದೀರಿ? ಅವ್ರು ಹೆಂಗೆ ನೀವೆಲ್ಲ ಟರ್ನ್ ಓವರ್ನೆಲ್ಲ ಬುಕ್ ದಾಖಲಾತಿಗಳೆಲ್ಲ ಹೆಂಗೆ ಬರಿತೀರಿ? ಅವನ್ನೆಲ್ಲ ನಾವೇ ಬರಿತೀವಿ ಸರ್. ಬುಕ್ಕುಗಳೆಲ್ಲ ಅವ್ರದ್ದು ಉಳಿತಾಯ ಕಟ್ಟಿ ಬರ್ತೀವಿ ರೀ. ಬ್ಯಾಂಕಿಗೆ ಹೋಗಿ ಅವ್ರಿಗೆ ಲೋನ್ ಕೊಡಿಸ್ತೀವಿ ರೀ, ಮತ್ತೆ ರಿಕವರಿ ಮಾಡಿಕೊಂಡು ಮತ್ತೆ ಬ್ಯಾಂಕಿಗೆ ಹಾಕ್ತೀವಿ, ಒಕ್ಕೂಟಕ್ಕೆ ಹಾಕ್ತೀವಿ ರೀ ಅಮೌಂಟ್ ಎಲ್ಲ. ಅವರಿಗೆ ಶೌಚಾಲಯ ವ್ಯವಸ್ಥೆ ಬಂದರೆ ಅವೆಲ್ಲ ಶೌಚಾಲಯ ಅರ್ಜಿ ಕೊಟ್ಟು ಬರ್ತೀವಿ ರೀ. ಪಂಚಾಯತಿಗೆ ಹೋಗಿ ಏನೇ ಮೀಟಿಂಗ್ ಇರಲಿ ಅಟೆಂಡ್ ಆಗ್ತೀವಿ ರೀ ನಾವು. ಮತ್ತು ಯಾವ್ದಾನ ಬೇರೆ ಬೇರೆ ಸ್ಕೀಮ್ ಬಂದ್ರೂ ನಾವೇ ತೊಗೊಂಡು ಮಾಡಿ ಕೊಡ್ತೀವಿ ರೀ ಅವ್ರಿಗೆ, ಪಂಚಾಯತ್ ಅವ್ರಿಗೆ. ಈಗ ಕೃಷಿ ಇಲಾಖೆ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗ ನಿಮ್ಮನ್ನು ಕರೀತಾರೆ, ಹೆಂಗಮ್ಮ ಅಲ್ಲಿ ಯಾರದಾರ ಏನಂತೇಳಿ? ಈಗ ಕೃಷಿ ಸಖಿಯವರು ನಿಮ್ಮನ್ನು ಗುರುತಿಸ್ತಾರೆ? ಅವರೇ ಫಸ್ಟ್ ಫೋನ್ ಬಂದು ಕೃಷಿ ಶಾಖೆಯರಿಗೆ ಮಾಡ್ತಾರೆ ಸರ. MBK ಅವ್ರು ಯಾರಿಲ್ಲ ಅಂದರೆ ಅವ್ರು ಕೇಳ್ತಾರೆ ರೀ, ಸರ್ ಇದ್ರಂಗೆ ಹೆಲ್ಪ್ ಮಾಡಿರಿ ಸ್ವಲ್ಪ ಅಂತೇಳಿ. ಮತ್ತು ಇದು ಫೀಲ್ಡ್ ವರ್ಕ್ ಹೋಗ್ತಿರ್ತೀವಲ್ರಿ, ಅವ್ರದ್ದು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತೀವಿ ರೀ ಸರ. ಈ ಕೃಷಿ ಇಲಾಖೆ ಜೊತೆ ಬೇರೆ ಬೇರೆ ಈಗ ಸ್ವಸಹಾಯ ಸಂಘಗಳು ಅಥವಾ ಈಗ ಆರೋಗ್ಯ ಕಾರ್ಯಕ್ರಮಗಳು ಅವರೆಲ್ಲವನ್ನ ಕೂಡ ನಿಮ್ಮನ್ನು ಕರೀತಾರೆ? ಕರೀತಾರೆ, ಎಲ್ಲದರಲ್ಲೂ ಅಟೆಂಡ್ ಆಗ್ತೀವಿ. ಹೋಗಿ ನಮ್ಗೆ ಗೊತ್ತಿದ್ದಷ್ಟು ಮಾಹಿತಿ ಪಡ್ಕೊತೀವಿ ರೀ. ನಮ್ಗೆ ಗೊತ್ತಿದ್ದಷ್ಟು ರೈತರಿಗೆ ಮತ್ತು ಸ್ವಸಹಾಯ ಗುಂಪಿನವ್ರಿಗೆ ಹೇಳ್ತೀವಿ ರೀ ಮಾಹಿತಿ. ನೋಡಮ್ಮ, ಸ್ವಸಹಾಯ ಸಂಘದ ಸದಸ್ಯರು ಕೂಡ ಆಗಿರಿ, ಕೆಲವೊಂದು ದಾಖಲಾತಿಗಳನ್ನು ಬರೀತೀರಿ. ನಿಮ್ಮ ಸಂಘದ ಹೆಸರೇನು, ಎಷ್ಟು ಜನ ಮೆಂಬರ್ ಅದೀರಿ, ನೀವು ಹೆಂಗೆ ಅದನ್ನು ಹಣಕಾಸಿನ ವ್ಯವಹಾರಗಳನ್ನು ಎಷ್ಟೆಷ್ಟು ಟರ್ನ್ ಓವರ್ನ ಇದೆ ನಿಮ್ಮದು? ಸರ್ 10 ಜನ ಇದ್ದೀವಿ ರೀ. 1.5 ಲಕ್ಷ ಸಾಲ ಕೊಡ್ಸೀನಿ ರೀ. ಅದನ್ನು ರಿಕವರಿ ಮಾಡಕತ್ತೇನೆ ರೀ, ಮತ್ತೆ ಕಟ್ಟಿ ಬರಕತ್ತೇನೆ ರೀ ಗುಂಪಿನೂ. ಮತ್ತು ಬಡ್ಡಿ ಸಮೇತ ಇಸ್ಕೊಂಡು ಒಕ್ಕೂಟಕ್ಕೆ ಅಮೌಂಟ್ ಹಾಕಕತ್ತೀನಿ ರೀ. ಉಳಿತಾಯ ಬಂದು ಒಂದು 15,000 ಉಳಿತಾಯ ಮಾಡ್ಸೀನಿ ರೀ. ತಿಂಗಳ 100 ರೂಪಾಯಿ ಕಟ್ಸ್ತೀನಿ ರೀ. ಮನೆಗೆ ತಿರುಗಾಡಿ ಎಲ್ಲರ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಅವ್ರು ಕೊಡಲಿಲ್ಲ ಅಂದರೂ ನನ್ನ ದುಡ್ಡು ಹಾಕಿ ಇನ್ಲಿದ್ದು ಇಸ್ಕೊತೀನಿ ನೋಡಿರಿ ಸರ್. ಮತ್ತು ನೋಡಮ್ಮ, ಈಗ ಇಷ್ಟೆಲ್ಲ ಮಾಡ್ಕೊಂಡಾಗ ಈಗ ಸಾಲ ಕೊಟ್ಟಿರಿ, 1.5 ಲಕ್ಷ ರೂಪಾಯಿ ಮಂದಿ ಕೊಟ್ಟಿರಿ. ನೀವು ಕೊಟ್ಟಂಥ ಸಾಲಗಳು ಹೆಣ್ಮಕ್ಳು ಏನು ಒಳ್ಳೆದಾಗಿ ಬಳಸ್ಕೊಂತಾರ ಅಥವಾ ಏನೋ ಮದುವೆ ಮುಂಚೆ ಅಥವಾ ಯಾವ್ದಾರ ಒಂದು ಹಬ್ಬ ಹರಿದಿನಗಳಿಗೆ ಈ ಕೊಟ್ಟಂಥ ಒಂದು ಸಾಲ, ಇದು ಕೋಳಿ ಮರಿ ಆಯಿತು, ಒಂಟೆಗರ್ ಮರಿ ಆಯಿತು, ಒಂದು ರೊಟ್ಟಿ ಕೇಂದ್ರ ಆಯಿತು, ಇವನ್ನೆಲ್ಲ ಮಾಡ್ಕೊಂಡಿದ್ದರು ಯಾರು ಅದಾರ ನಿಮ್ಮ ಗುಂಪಿನಾಗ?
ಅವರು ಇರ್ದು ಕೊಟ್ಟಿನಿ ಸರ್, ಅವ್ರವ್ರ ವೈಯಕ್ತಿಕ ನಾ ನೋಡಿಲ್ಲ ಸರ್, ಬಟ್ ಮಾಡ್ಕೊಂಡಾರಿ ಸ್ವಂತ ನಾನೇ ಅಂತಂದ್ರೆ ಮೊದ್ಲು 20,000 ರೂಪಾಯಿ ಲೋನ್ ಐತಿ, 15,000 ರೂಪಾಯಿ ಆಡ್ ತಗೊಂಡಿದ್ದೆ ಸರ್. ಅದು ಈಗ 1 ಆಗ್ಯಾವ ಸರ್. ಒಂದು ಆಡ್ ಹೋಗಿ 5 ಆಡ್ ಮಾಡ್ಕೊಂಡಿಮ್ಮ ನೋಡಮ್ಮ. ಆಡ್ ಮಾಡ್ಕೊಂಡಿದ್ದೀನಿ ಸರ್. ಮತ್ತೆ 1 ಕೋಳಿ ತಗೊಂಡಿದ್ನೆ ರೀ, ಅದ್ರಲ್ಲಿ 7 ಕೋಳಿಗಳಾಗಿ ಈಗ 12 15 ಆಗ್ಯಾವ ಸರ್. ಅದನ್ನ ಮಾರ್ಬಿಟ್ಟು ಮತ್ತೆ 2 ಟಗರ್ ಮರಿ ತಗೊಂಡೀನ್ರಿ, ಒಂದು 10 ಆಗ್ಯಾವ್ರಿ ಆ ಕಡೆ ಈ ಕಡೆ. ನೋಡಮ್ಮ, ಯಾವುದೇ ಸ್ವಸಹಾಯ ಸಂಘದ ಒಂದು ಹಣನ ನಾವು ಲೋನ್ ಆಗಿ ತಗೊಂಡಾಗ ಅದು ಉತ್ಪಾದಕ ವೆಚ್ಚ ಆಗ್ಬೇಕು. ಯಾಕಂತಂದ್ರೆ ಈಗ 20,000 ತಗೊಂಡಿದ್ದಾನೆ ಯಾವುದೋ ಒಂದು ಮಾಡ್ಕೊಂಡು ಅದು ಯಾವುದೋ ಒಂದು ತೊಟ್ಲಕ್ಕೋ ಅಥವಾ ಯಾವುದೋ ಜಾತ್ರೆಗೋ ಯಾವುದೋ ಒಂದು ಹಬ್ಬಕ್ಕೆ ಮಾಡಿ ಹೋಳಿಗೆ ಮಾಡಿ ಉಂಡಿವಪ್ಪ ಅಂತಂದ್ರೆ ಅದು ಮತ್ತೆ ನಾವು ಕೈಲಿ ಕಟ್ಟಬೇಕಾಗ್ತದೆ. ಈಗ ನೋಡಿ, ನೀನು ಒಂದು ಆಡು ಮರಿ ತಗೊಂಡು 5 ಆಡು ಮರಿ ಆಯ್ತು, ಈಗ 12 ಕೋಳಿ ಮರಿ ಅದಾವ, 2 ಟಗರ್ ಮರಿ ತಗೊಂಡು ಇದು ನಿನಗೆ 1ರಿಂದ ಡಬಲ್ 3 ಪಟ್ಟು ಆಗ್ತದೆ. ಆಗಿದೆ ಸರ್, ಡಬಲ್. ಅವಕೂರ್ನೆ ಮಾರ್ಕೊಂಡು ಖರ್ಚಿಗೆ ಮಾಡ್ಕೊಂತೀರಿ. ಒಂದೊಂದು ಟೈಮಲ್ಲಿ 1 ಕೋಳಿ ಮಾರಿದ್ರೆ 1,000 ರೂಪಾಯಿ ಬರುತ್ತೆ ರೀ. ಅದ್ರ ರೈತರು ಬದುಕ್ಬೋದಲ್ರಿ, ಬಡವರು. ಅದೇ ಥರ ಎಲ್ರಿಗೂ ಹೇಳ್ತೀನಿ ರೀ ಸರ್, ಸ್ವಸಹಾಯ ಗುಂಪಿನ ಮಹಿಳೆಯರು ದುಡ್ಡು ತೊಗೊಂಡು ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ, ಸುಮ್ಮನೆ ಅದು ತೊಗೊಂಡು ಇದು ತೊಗೊಂಡು ಈ ಥರ ಏನಾದ್ರು ಜೀವನಕ್ಕೆ ಮಾಡ್ಕೊರಿ ಅಂತ ಹೇಳಿ ಬರ್ತೀನಿ ಸರ್. ನೋಡಿ, ಸ್ವಸಹಾಯ ಸಂಘದ ಮೂಲ ಉದ್ದೇಶನೇ ಅದೇ. ನಾವು ತೆಗೆದುಕೊಂಡಂತಹ ಒಂದು ಲೋನು ಯಾವುದೇ ಒಂದು ಕೆಲಸಕ್ಕೆ ಬರಬೇಕು, ಅದು ದೀರ್ಘಾವಧಿಯಲ್ಲಿ ನಮಗೆ ಅದು ಉಪಯೋಗಕ್ಕೆ ಬರಬೇಕು. ನಾವು ದುಡ್ಡು ಬಂಡವಾಳ ಹಾಕಿದ್ದು ಅದು ನಮಗೆ ಲಾಭ ತರಬೇಕು. ತಗೊಂಬಂದಿದೆ ಸರ್, ಮಾಡ್ಕೊತಾ ಇದ್ದಾರ್ರಿ. ಹೌದು, ನಾನು ಮಾಡ್ಕೊಂಡಿದ್ದೀನಿ ಸರ್, ಲಾಭ ಮಾಡ್ಕೊಂಡಿದ್ದೀನಿ ರೀ. ನೋಡಮ್ಮ, ಕೃಷಿ ಸಖಿಯಾಗಿ ಜೊತೆಗೆ ಸ್ವಸಹಾಯ ಸಂಘದ ಸದಸ್ಯೆಯಾಗಿ ಭಾಳಷ್ಟು ಜನರಿಗೆ ಲೋನ್ ಕೊಡಿಸೋದು, ಸಭೆ ಸಮಾರಂಭಗಳನ್ನು ಮಾಡೋದು. ರಿಜಿಸ್ಟ್ರಲ್ಲಿ ಹೆಂಗೆ ಬರೀತೀರಮ್ಮ? ಈಗ ಲೋನ್ ತೊಗೊಂಡಿರ್ತಾರೆ, ಅವ್ರು ಕಟ್ಟೋದು, ಲೆಕ್ಕ ಪತ್ರ ಇವೆಲ್ಲ ಹೆಂಗೆ ಬರೀತೀರಮ್ಮ? ಬುಕ್ಸ್ ತೊಗೊಂಡಿರ್ತೀವಿ ರೀ ಸರ್, ಎಲ್ಲರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಅದ್ರಲ್ಲಿ ಪ್ರತಿಯೊಬ್ಬರು ಎಷ್ಟೆಷ್ಟು ಅಮೌಂಟ್ ಕಟ್ಟಿದಾರೆ ಅದೆಲ್ಲ ಬರಿತೀನಿ ರೀ. ಮತ್ತು ಅವ್ರು ಸಾಲ ಪಾವತಿ ಮಾಡಿದ್ದು ಟೈಮು ಡೇಟ್ ಹಾಕಿ ಎಲ್ಲ ನಾನೇ ಕಟ್ಟಿ ಬಂದಿರ್ತೀನಲ್ರಿ, ಅವೆಲ್ಲ ರೆಸಿಪ್ಟ್ ಇರ್ತಾವ್ರಿ ನನ್ನ ಹತ್ರ, ನಾನೇ ಬರೆದು ಮೇಂಟೈನ್ ಮಾಡ್ತೀನಿ ರೀ ಬುಕ್. ಪ್ರತಿನಿಧಿ 1, ಪ್ರತಿನಿಧಿ 2 ಸೀಲ್ ಹಾಕಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇರ್ತಾರಮ್ಮ, ಹೇಗೆ ಅದಕ್ಕೆ? ಅವರೆಲ್ಲ ಇರ್ತಾರೆ ರೀ, ಅವ್ರೂ ಚೆನ್ನಾಗಿ ನಾವೆಲ್ಲ ವರ್ಕ್ ಮಾಡ್ಕೊಡ್ತೀವಲ್ರಿ. ಅವ್ರ ಹತ್ರ ಏನು ಒಂದು ಮೋಸ ಇಟ್ಕೊಂಡಿಲ್ಲ ಅಲ್ರಿ, ನಾವು ಹೇಳ್ದಂಗೆ ಕೇಳ್ತಾರ್ರಿ, ನಂಬ್ತಾರೆ ನಮ್ಮ ಮಾತೆಲ್ಲ. ಮತ್ತು ಯಾರಾದರೂ ಮೀಟಿಂಗ್ ಕರೆದಾಗ ಮತ್ತೆ ಎಲ್ಲರೂ ಸೇರ್ತೀರ? ನಮ್ಮ ತಿಂಗಳಿಗೆ ಒಂದ್ಸಲ ನಿಮ್ಮ ಸಂಘದ ಸದಸ್ಯರು ಎಲ್ಲರೂ ಬಂದು ಕೊಡ್ತಾರ? ತಿಂಗಳ ಒಕ್ಕೂಟ ಮೀಟಿಂಗ್ ಅಂತೇಳಿ ಪಂಚಾಯತಿಯಲ್ಲಿ ಮಾಡ್ತೀವ್ರಿ, ಎಲ್ಲರೂ ಕರೆಸ್ತೀವ್ರಿ, ಎಲ್ಲರೂ ಬಂದು ಕುಂದಿರ್ತಾರೆ. ನಾವು ಹೇಳಿದ ಮಾಹಿತಿ ತಿಳ್ಕೊತಾರ್ರಿ. ಅದರಲ್ಲಿ ಯಾವ್ದನ್ನ ಬಜೆಟ್ ಬಿದ್ದಿದ್ರೆ ನಮ್ಮ ಗುಂಪಿನ ಮಹಿಳೆಯರಿಗೆ ದೌರ್ಬಲ ಕುಟುಂಬ ಐತಿ, ಪೂರಾ ಬಡವ್ರು ಐತೆ ಅಂದ್ರೆ ಅಂಥ ಸ್ಕೀಮ್ ಏನಾನಿದ್ರು ಅವ್ರಿಗೂ ಕೊಡಿಸ್ತೀವ್ರಿ ನಾವು. ಮತ್ತೆ ಬಡ್ಡಿ ಇರ್ಲಾರ್ದ ಲೋನ್ ಕೂಡ ಕೊಡ್ತೀವ್ರಿ, ಒಬ್ರಿಗೆ ಇಷ್ಟ ಅಂತೇಳಿ ಅಮೌಂಟು. ಈಗ ಕೃಷಿ ಸಖಿಯಾಗಿ ಎಷ್ಟು ವರ್ಷ ಆಯ್ತಮ್ಮ ಈಗ ನೀವು ಕೆಲಸ ಮಾಡಕತ್ತಿತ್ತು? 2 ವರ್ಷ ಆಯ್ತು ಸರ್. 2 ವರ್ಷ ಆಯಿತು. ಎಷ್ಟು ಕೊಡ್ತಾರಮ್ಮ ನಿಮಗೆ ಸಂಬಳ? 3,750 ಕೊಡ್ತಾರೆ ರೀ ಒಂದು ತಿಂಗಳಿಗೆ ರೀ. 3,750. ಮತ್ತು ಬೇರೆ ಬೇರೆ ಸ್ಕೀಮ್ಗಳಲ್ಲೂ ಕೂಡ ನೀವು ಕೆಲಸ ಮಾಡಿದಾಗ ನಿಮಗೆ ತಿರುಗಾಡಕ್ಕೆ ಖರ್ಚಾಗತ್ತಲ್ಲಮ್ಮ? ಇದು ಆಗುತ್ತೆ ಸರ್, ಏನು ಮಾಡಕ್ಕಿದ್ದು ಬಸ್ ಫ್ರೀ ಇದ್ದದಕ್ಕೆ ವರ್ಕೌಟ್ ಆಗ್ಯದ್ರಿ, ಇಲ್ಲಾಂದ್ರೆ ಏನಾಗಲ್ಲ ರೀ. ಬಸ್ ಫ್ರೀ ಆಗ್ತದೆ. ಮತ್ತು ಈಗ 3,750 ತಿಂಗಳಾಗತ್ತಮ್ಮ, ಹೇಗೆ ಒಂದು 2-3 ತಿಂಗಳು ಹೋಗ್ಬಿಡ್ತದೆ? ನಾವು ಹೆಂಗೆ ತೊಗೊಂತೀವಿ ಹಂಗೆ ಸರ್. ನಮ್ಗೆ ಈಗ ಕಷ್ಟ ಆಗಿತ್ತಂದ್ರೆ ಒಂದು 2 ತಿಂಗಳಿಗೆ ತೊಗೊಂತೀವಿ, ಒಂದು 3-4 ತಿಂಗಳಿಗೆ ತೊಗೊಂತೀವಿ ರೀ. ಅಂದ್ರೆ ಜಮಾ ಆಗ್ತದೆ ತಿಂಗಳ? ಇಲ್ಲ ಸರ್, ಚೆಕ್ ಕೊಡ್ತಾರೆ ರೀ ಒಕ್ಕೂಟದ ಕಡೆಯಿಂದ. ಒಕ್ಕೂಟದ ಕಡೆಯಿಂದ ನಿಮಗೆ ಪ್ರತಿ ತಿಂಗಳು ಸೇರಿಸಿ ಒಂದು ಚೆಕ್ ಬರ್ತದೆ. ಸರ್, ಅದನ್ನು ನೀವು ಬ್ಯಾಂಕಿಗೆ ಹಾಕತ್ತೆ? ಬ್ಯಾಂಕಿಗೆ ಹಾಕೊಂಡು ತೊಗೊಂತೀವಿ ರೀ. ನೋಡಮ್ಮ ಆಫ್ರೀನ್, ಈಗ ಭಾಳಷ್ಟು ಖುಷಿ ಆಗುತ್ತೆ. ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾಗಿ ಮಾತನಾಡೋದು, ಹಳ್ಳಿಗಳೆಲ್ಲ ಸುತ್ತಾಡಿ ರೈತರಿಗೆ ಮಾಹಿತಿ ಕೊಡೋದು, ರೈತರನ್ನು ಒಳಗೊಳಿಸೋದು, ಕೃಷಿ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡೋದು, ಹೆಂಗೆ ಖುಷಿ ಅನಿಸುತ್ತಾ? ನಮಗೆ ಖುಷಿ ಅನಿಸುತ್ತೆ ಸರ್, ಹೆಮ್ಮೆ ಐತ್ರಿ ಇದ್ರಲ್ಲಿಂದ. ಈ ಕೆಲಸ ಅಂದ್ರೇನೆ ಅಷ್ಟು ಇಷ್ಟಪಟ್ಟು ಮಾಡಕತ್ತೀನಿ ರೀ. ರೈತರು ಏನು ಅಂದ್ರು ಕಿವ್ಯಾಗ ಹಾಕೆಲಾರ್ದಂಗೆ ಹೊಂಟೀವ್ರಿ, ಮನೆಗೆ ಬೈದ್ರು ಎಲ್ಲರನ್ನ ಎದುರು ಹಾಕೊಂಡು ಕೆಲಸ ಮಾಡಕತ್ತೀನಿ ರೀ ಸರ್. ಖುಷಿ ಐತ್ರಿ, ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ತುಂಬ ಐತ್ರಿ. ನೋಡಮ್ಮ, ಮಾತ್ರ ರೈತರು ಏನಪ್ಪ ನಮಗೆ ಏನೋ ಒಂದು ಮಾಹಿತಿ ಕೊಟ್ಟಾಳ, ಈ ಹೇಳಿದ್ದಕ್ಕೆ ನಮಗೆ ಭಾಳ ಅನುಕೂಲ ಆಗ್ಯದ, ಇಲಾಖೆ ಯೋಜನೆ ಕೊಟ್ಟಿದ್ದಕ್ಕೆ ಹೋಗಿ ಕೇಳಿದ್ವಿ, ಬೀಜ ಸಿಕ್ತು, ರೈತ ಸಂಪರ್ಕ ಕೇಂದ್ರದ ಭೇಟಿಯಾದಾಗ ನಮಗೆ ಮಾಹಿತಿ ಸಿಕ್ತು ಅಂತೇಳಿ ರೈತರು ನಿಮ್ಗೆ ಏನೋ ಒಳ್ಳೇದಾಗತ್ತಮ್ಮ ಥ್ಯಾಂಕ್ಸ್ ಅಂತ ಹೇಳ್ತಾರನ? ಹೇಳ್ತಾರ್ರಿ ಸರ್, ಮಾತಾಡ್ತಾರ್ರಿ. ಅಂದ್ರೆ ಸರ್ ಮಾತೇ ಖುಷಿ ರೀ. ಏನು ನಿಮ್ಮ ಸೊಸಿ ನಿಮ್ಮ ಹೆಂಡತಿ ಎಲ್ಲ ಮಾಹಿತಿ ಕೊಟ್ಲಪ್ಪ, ಅದಕ್ಕೆ ನಾವು ಹೋಗಿದ್ವಿ, ಎಲ್ಲ ಸಿಕ್ತು ಅಂತ ಹೇಳ್ತಾರೆ. ಹಾಂ ಸರ್, ರೈತರು ಯಾರ ಬಂದು ಕೇಳ್ತಾರಲ್ರಿ, ಯಾರಿಗೆ ಜೊತೆ ಜಗಳ ಆಡಲ್ಲ, ಸ್ವಲ್ಪ ಸಿಟ್ ಮಾಡ್ಕಲ್ಲ. ಅವ್ರು ಕೇಳಿದ ಮಾಹಿತಿ ಎಲ್ಲ ಕೊಡ್ತೀವಲ್ರಿ, ಅದೇ ಮನೆಯಲ್ಲೆಲ್ಲ ಹೇಳ್ತಾರಂತ್ರಿ ಅವರು. ನೋಡಮ್ಮ, ಈಗ ಮನೆಗೆ ಗಂಡು ಮಕ್ಕಳು ಸಪೋರ್ಟ್ ಮಾಡ್ಬೋದು, ಅತ್ತಿ ಭಾಳ ಮತ್ತು ಸ್ಟೇಟ್ ಇರ್ತಾಳ, ಯಾಕೆ ಬಿಟ್ಬಿಡೋದು, ಯಾಕೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಮತ್ತೆ ಹೆಂಗೆ ಮಾಕಿಗೆ ಹೆಂಗೆ ಸಮಾಧಾನ ಮಾಡ್ತೀವಿ? ಸಮಾಧಾನ ಮಾಡ್ಬೇಕ್ರಿ. ಅವರು ಸ್ವಲ್ಪ ಅನ್ಎಜುಕೇಟೆಡ್ ಇರ್ತಾರಲ್ರಿ, ನಾವು ಓದಿರಲ್ಲ ಸರ್. ಹಿಂಗೈತಿ ಸಮಾಜ, ಹೊರಗಿನ ಪ್ರಪಂಚ ಹಿಂಗೈತಿ, ಹಿಂಗಿರ್ಬೇಕು. ನಾವು ಹಳ್ಳಿಗೊಳಗೆ ಜೀವನ ಮಾಡ್ಯಾರ್ರಿ, ಅವ್ರಿಗೆ ಹಳ್ಳಿ ಪ್ರಪಂಚ ಒಂದೇ ಗೊತ್ತಿರುತ್ತ್ರಿ. ಅಲ್ಲಿ ತಿರ್ಗಾಡಿದ್ರೆ ಹಂಗಂತಾರ, ಸೊಸೆ ಇಲ್ಲಿ ತಿರ್ಗಾಡ್ತಾಳಂತ ಅಂತಾರ, ಅವೆಲ್ಲ ತಲೆಗೆ ಹಾಕೇಬಾರ್ದು. ನಮಗಿಲ್ಲ ಅಂತಂದ್ರೆ ಒಟ್ಟಿಗೆ ಯಾರು ಕೊಡಲ್ಲ 100 ರೂಪಾಯಿ. ನಮ್ಮ ದುಡ್ಡನ್ನ ನಾವೇ ಕಷ್ಟಪಟ್ಟು ಹೆಸ್ರನ್ನ ನಾವೇ ಗಳಿಸ್ಕೋಬೇಕು, ನಮ್ಮ ದುಡ್ಡನ್ನ ನಾವೇ ಗಳಿಸ್ಕೋಬೇಕು. ಅವೆಲ್ಲ ಇವ್ರು ಅಂದಾರ ತಲೆಗೆ ಹಾಕೇಬಾರ್ದು ಅಂತೇಳಿ ನಾನು ನಮ್ಮ ಮನೆಯವ್ರ ಮೂಲಕ ಅವ್ರಿಗೆ ಹೇಳಿಸ್ತೀನಿ ರೀ. ನಾನು ಹೇಳಿದ್ರೆ ತಪ್ಪಾಗುತ್ತೆ ರೀ, ನಮ್ಮ ಮನೆಯವ್ರ ಮೂಲಕ ಅವ್ರಿಗೆ ಹೇಳಿಸ್ತೀನಿ ನೋಡ್ರಿ. ಅವಾಗ ಸಮಾಧಾನ ಆಗ್ತಾಳತ್ತಮ್ಮ? ಸಮಾಧಾನ ಆಗ್ತಾರ್ರಿ. ಮತ್ತೆ ಬಿಟ್ಟು ಮನೇಲಿ ಏನಾದ್ರು ಕೆಲಸ ಬಿಟ್ಟೋದ್ರೂ ಹೆಲ್ಪ್ ಮಾಡ್ತಾರ್ರಿ ನಮ್ಮ ಅತ್ತೆ ನಮ್ಮ ಮಾವ, ಎಲ್ಲರೂ ಸಪೋರ್ಟಿವ್ ಆಗ್ಯದ ರೀ. ಹೊಲಮ್ಮ, ನಿಮ್ದು ಒಕ್ಕಲ್ತನ ಹೆಂಗದ? ನಮ್ಮ ಒಕ್ಕಲ್ತನ ಚೆನ್ನಾಗೈತ್ರಿ.
ತೊಗರಿ ಬಿತ್ತೀವ್ರಿ ಸರ. ಈ ವರ್ಷ ಇಳುವರಿ ಚೆನ್ನಾಗೈತ್ರಿ ನಮ್ಮದು. ಈ ಸಲ ಮಳೆಗಾಲ ಒಂಚೂರು ಚಲೋ ಇದೆ. ಚಲೋ ಐತ್ರಿ. ನಾವು ಎಲ್ಲ ನೈಸರ್ಗಿಕ ಕೃಷಿ ಇಲ್ಲಿ KVK ಕೊಟ್ಟದ್ದು ಎಣ್ಣೆ ಗೊಬ್ಬರ ಎಲ್ಲ ಸಿಂಪಡಿಸಿವ್ರಿ. ನಮ್ಮ RSK ತೊಗೊಂಬಂದು ಸಿಂಪಡಿಸಿವ್ರಿ. ತೊಗರಿ ಫಲ ಚೆನ್ನಾಗಿಡ್ದದ್ರಿ ಸರ ಈ ವರ್ಷ. ನಿಮಗೆ ಗೊತ್ತಿರ್ತದೆ ಕೃಷಿ ಸಖಿಯಪ್ಪ ಅಂತಂದ್ರೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಬೀಜ ಹಾಕ್ಬೇಕು, ಹೆಂಗೆ ಬಿತ್ತಬೇಕು, ಏನೇನು ಗೊಬ್ಬರ ಎಣ್ಣೆ ಯಾವಾಗ ಹೊಡಿಬೇಕು ಅನ್ನೋದು ಮಾಹಿತಿ ತಿಳ್ಕೊಂಡು ಮಾಡ್ತೀರಿ? ತಿಳ್ಕೊಂಡು ಮಾಡ್ತೀವ್ರಿ ಸರ್. ಏನು ನನಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದಾಗ ಸರ್ ಹತ್ರ ಮಾತಾಡಿ ಕೇಳಿ, ಸರ್ ಈ ಥರ ನಮ್ಮ ತೊಗರಿಗೆ ಜೀಡಿ ಕಟ್ಟಿದೆ ಸರ್, ಇದಕ್ಕೆ ಏನು ಎಣ್ಣೆ ಹೊಡಿಬೇಕು ಅವೆಲ್ಲ ಕೇಳಿ ಅವ್ರಿಗೆ ಫೋಟೋ ಹಾಕಿ ಅವ್ರ ಕಡ್ಲಿದ್ದು ಮಾಹಿತಿ ತೊಗೊಂಡು ಎಣ್ಣೆ ಗೊಬ್ಬರ ಸಿಂಪಡಿಸ್ತೀವ್ರಿ ಸರ. ನೋಡಮ್ಮ ಆಫ್ರಿನ್, ಈಗ ಕೃಷಿ ಮಾಹಿತಿ ಈಗ ತಿಳ್ಕೊಂಡು ಮಾಡೋದು ಹೆಂಗೆ ಮತ್ತು ನಮ್ಮ ಹಳೆ ಕಾಲದ ಪದ್ಧತಿ ಪ್ರಕಾರ ಮಾಡೋದು ಹೆಂಗೆ ರೈತರು ಹೆಂಗೆ ಮಾಡ್ಬೇಕಂತ ನಿಮ್ಗೆ ಅನುಭವ, ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಕ್ಕೆ ಇಷ್ಟಪಡೋದಂದ್ರೆ ಸರ್, ಅವ್ರಿಗೇನು ರೀ ಅಷ್ಟೇ ಹಳೆ ಕಾಲದ್ದು ಅರ್ಧ 50% ತೊಗೋಬೇಕ್ರಿ, ಈಗ ತಿಳ್ಕೊಂಡು 50% ಎರಡೂ ಮಿಕ್ಸ್ ಮಾಡೇ ಮಾಡ್ಬೇಕು ಅನಿಸ್ತ್ರಿ. ಯಾಕಂದ್ರೆ ಅವರಿಗೆ ಮಣ್ಣು ಅಂದ್ರೆ ಬರೀ ಮಣ್ಣು ಅಷ್ಟೇ ಗೊತ್ತ್ರಿ. ಇಲ್ಲಿ ನಾವು ತಿಳ್ಕೊಂಡಿದ್ದಂದ್ರೆ ಮಣ್ಣಿಗೆ ಸೂಕ್ಷ್ಮಾಣು ಜೀವಿಗಳದಾವ ಅವೆಲ್ಲ ಅದಾವ ಅಂತ ಇಲ್ಲಿಗೆ ಬಂದ್ಮೇಲೆ ಮಾಹಿತಿ ಗೊತ್ತಾಗ್ಯದ ಸರ್ ನಮ್ಗೆ. ಅವ್ರಿಗೇನ್ರಿ ಹೋಗ್ತಾರ್ರಿ, ಹೊಲಕ್ಕೆ ಹೋಗ್ತಾರ್ರಿ, ಬಿತ್ತಾರ್ರಿ, ಮನೆಗೆ ಬರ್ತಾರ್ರಿ, ಯೂರಿಯಾ ಹಾಕಂದ್ರೆ ಯೂರಿಯಾ ಹಾಕಿ ಬಿಡ್ತಾರ್ರಿ, ಅದೆಲ್ಲ ಅಷ್ಟೇ ಗೊತ್ತಿರುತ್ತೆ. ಒಂದು ಅಂಗಡಿಗೆ ಹೋದ್ರೆ ವಿಸಿಟ್ ಮಾಡಿದ್ರೆ ಅವರು ಅಂಗಡಿಯವ್ರು ಯಾವ ಎಣ್ಣೆ ಕೊಡ್ತಾರಂದ್ರೆ ಅದೇ ಎಣ್ಣೆ ಹೊಡಿತಾರ್ರಿ ಸರ್ ರೈತರು. ಅವ್ರಿಗೆ ಗೊತ್ತಾಗಲ್ಲ ರೀ ಇದು ಹೊಡಿಯಪ್ಪ ಅಂತಂದ್ರೆ ಅದೇ ಹೊಡೆದ್ ಬಿಡ್ತಾರ್ರಿ. ಈಗ ಅದೇ ನಾವು ಆದರೆ ಸ್ವಲ್ಪ ಇಲ್ಲಿ ತಿಳ್ಕೊಂಡು ಕೇಸಿ ಹೋಗಿ ಅದನ್ನು ಕಲ್ಸ್ಕೋಬೇಕ್ರಿ, ಇದನ್ನು ಒಂದು 50% ಕಲ್ಸ್ಕೋಬೇಕಂತ ಹೇಳ್ತೀನಿ ರೀ. ಯಾಕಂತಂದ್ರೆ ನಮ್ಮ ಹಿರಿಯರು ಮಾಡಿದ್ದನ್ನು ಕೂಡ ಭಾಳಷ್ಟು ಸರಳ. ಈಗ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ, ಈಗ ಎಂಡಿ ಗೊಬ್ಬರ, ಅವೆಲ್ಲ ತಪ್ಪಲದ ಗೊಬ್ಬರ ಅವೆಲ್ಲ ಹಾಕ್ಬೇಕಾಗ್ತದೆ. ಅದೆಲ್ಲ ಹಾಕ್ಬೇಕಾಗತ್ರಿ. ಅದ್ರ ಜೊತೆ ಮತ್ತೆ ಇದೊಂದು ಮಾಹಿತಿ ಇಲ್ಲಿ KVK ಪಡ್ಕೊಂಡು ಹೋಗ್ತೀವಲ್ರಿ ನೈಸರ್ಗಿಕ ಕೃಷಿದು, ಅದೊಂದು 50% ಅಳವಡಿಸ್ಕೋಬೇಕಂತ ನನ್ನ ಆಸೆ ನೋಡ್ರಿ. ಭಾಳಷ್ಟು ಖುಷಿ ಆತಮ್ಮ. ನೋಡ್ರಿ, ಈಗ ಗ್ರಾಮೀಣ ಭಾಗದಲ್ಲಿ ಕೇವಲ SSLCಯನ್ನು ಮುಗಿಸ್ಕೊಂಡು PUCಯನ್ನು ಎಕ್ಸ್ಟರ್ನಲ್ ಆಗಿ ಇನ್ನೂ ಓದಬೇಕಂತ ಆಸೆ ಇಟ್ಕೊಂಡು ಕೃಷಿ ಸಖಿಯಾಗಿ ಗುಂಪನ್ನು ರಚನೆ ಮಾಡಿಕೊಂಡು ಒಂದು ಆಡನ್ನು ತಗೊಂಡು 5 ಆಳು ಮಾಡಿಕೊಂಡು ಒಂದು ಕೋಳಿಯನ್ನು ತಗೊಂಡು 12 ಕೋಳಿಯನ್ನು ಮಾಡಿಕೊಂಡು ಒಕ್ಕಲ್ತನ ಜೊತೆಗೆ ರೈತರಿಗೆ ಮಾಹಿತಿ ಕೊಡುವಂಥದ್ದು ಒಬ್ಬ ಸಾಮಾನ್ಯವಾಗಿ ಮಹಿಳೆಗೆ ಸಾಧ್ಯ ಆಗೋದಿಲ್ಲ. ಹೆಂಗಮ್ಮ, ಹೆಂಗೆ ಖುಷಿ ಅನ್ನಿಸ್ತದ ಭಾಳಷ್ಟು ಈ ಕೃಷಿ ಸಖಿ ಸೇರಿಸ್ಕೊಂಡ್ಮೇಲೆ? ಖುಷಿ ಅನಿಸ್ತದ್ರಿ. ನಾನು ಕೃಷಿ ಸಖಿ ಕೆಲ್ಸಕ್ಕೆ ಸೇರಿದಾಗ್ಲಿದ್ದ ಮೊದಲೇ ಒಂಥರ ಜೀವನ ಇತ್ರಿ. ಒಬ್ರು ಊರಾಗ ಬೆಲೆ ಕೊಡ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ, ಅಷ್ಟಕ್ಕಷ್ಟೇ ಇತ್ರಿ ಸರ. ಕೃಷಿ ಸಖಿ ಕೆಲ್ಸಕ್ಕೆ ಸೇರಿದಾಗ್ಲಿಂದ ತುಂಬ ಗೌರವ ಐತ್ರಿ. ಹೌದಲ್ಲ? ಹಾಂ ಸರ್. ನೋಡಮ್ಮ, ಚಲೋತ್ನಾಗ ಕೆಲಸ ಮಾಡಬೇಕು. ರೈತರಿಗೆ ಒಂದು ಚಲೋ ಪಾಸಿಟಿವ್ ಏನೋ ಒಂದು ಅವರಿಗೆ ಒಂದು 5,000 ರೂಪಾಯಿ ಉಳಿತು ಅಥವಾ 1,000 ರೂಪಾಯಿ ಉಳಿತು, ನೀವು ಕೊಟ್ಟಂಥ ಮಾಹಿತಿಯಿಂದ ಅವ್ರಿಗೆ ಅನುಕೂಲ ಆಯಿತು ಅಂತಂದರೆ ರೈತರು ಭಾಳಷ್ಟು ನಿಮ್ಮನ್ನು ನೆನೆಸ್ತಾರ್ರಿ ಸರ. ನಾವು ಹೇಳೋದೈತ್ರಿ, ಧರ್ಮ ಹೇಳಕತ್ತೀವ್ರಿ, ಅವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡ್ಕೊಂಡು ಹೋದ್ರೆ ತಮಗೆ ಆದಾಯ ಜಾಸ್ತಿ ಬರುತ್ತೆ ಸರ್. ಅಷ್ಟೇ. ಭಾಳ ಸಂತೋಷ ತಮ್ಮ ನಿಮ್ಮ ಜೊತೆ ಮಾತನಾಡಿ. 3,750 ರೂಪಾಯಿ ಪ್ರತಿ ತಿಂಗಳ ತೆಗೆದುಕೊಂಡ್ರು ಕೂಡ ದಿನನೂ ಕೂಡ ನಿಮಗೆ ಒಂದು 100-125 ರೂಪಾಯಿ ಸಂಬಳ ಬರ್ತದೆ. ಅಲ್ಪ ಸಂಬಳದಲ್ಲಿ ರೈತ ಬಾಂಧವರಿಗೆ ಇಲಾಖೆ ಯೋಜನೆಗಳಾಗಿರ್ಬೋದು, ತರಬೇತಿ ಮಾಹಿತಿ ಆಗಿರ್ಬೋದು, ನವೀನ ತಂತ್ರಜ್ಞಾನಗಳನ್ನು ಮುಟ್ಟಿಸುವಂತಹ ಒಂದು ಕೆಲಸವನ್ನು ಮಾಡ್ತಿದ್ದೀರಿ. ಅದರಲ್ಲಿ ತಾವುಗಳು ಕೂಡ ಖುಷಿಯಿಂದ ಕೆಲಸ ಮಾಡ್ತೀರಿ. 4 ಜನ ರೈತರಿಗೆ ಒಳ್ಳೇದಾತಪ್ಪ ಅಂತಂದರೆ ನಿಮಗೂ ಕೂಡ ಖುಷಿಯಾಗತ್ತೆ. ಇಂತಹ ಒಂದು ವಿಚಾರಗಳನ್ನು ರೈತ ಬಾಂಧವರು ಗಮನಿಸಬೇಕು. ಕೃಷಿ ಮಾಹಿತಿ ಯಾವುದೇ ಒಂದು ಮೂಲದಲ್ಲಿ ದೊರೆಯಲಿ, ಅದು ರೈತ ಸಂಪರ್ಕ ಕೇಂದ್ರದ ಮೂಲಕ ಆಗಲಿ, ಕೃಷಿ ಸಖಿಯರ ಮೂಲಕ ಆಗಲಿ, ಅಥವಾ ಇಲಾಖೆ ಅಧಿಕಾರಿಗಳಾಗಲಿ, ವಿಶ್ವವಿದ್ಯಾಲಯದಿಂದಾಗಲಿ, ರೈತ ಬಾಂಧವರಿಗೆ ಈ ಒಂದು ಕೃಷಿ ಮಾಹಿತಿ ಗೊತ್ತಾಯಿತು ಅಂತಂದ್ರೆ ಅದರಿಂದ ತಮ್ಮ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡ್ರೆ ಖಂಡಿತ ಲಾಭ ಇದೆ. ಮುಂದಿನ ದಿನಗಳಲ್ಲಿ ಆಫ್ರಿನವರೇ ಚಲೋತ್ನಾಗಿ ಕೃಷಿ ಸಖಿಯಾಗಿ ಕೆಲಸ ಮಾಡಿರಿ. ತಾವು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಕೃಷಿ ಸಖಿಯಾಗಿ ನೀವು ಗುರುತಿಸ್ಕೊಳ್ರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಆಫ್ರಿನವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಇದುವರೆಗೆ ಸಿರ್ವಾರ್ ತಾಲೂಕಿನ ಹೀರಾ ಗ್ರಾಮದ ಕೃಷಿ ಸಖಿ ಅಫ್ರೀನ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಅಮರೇಶ್ ಆಶಿಹಾಳ್.